ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು SSC GD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ಸಲ್ಲಿ ಇವತ್ತಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ನ ಸ್ಟಾರ್ಟ್ ಮಾಡೋಣ. ಇದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ ನಾನು ಪರ್ಸೆಂಟೇಜ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದರಲ್ಲಿ 3 ಕ್ಲಾಸಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸ್ ಅಪ್ಲೋಡ್ ಆದಮೇಲೆ ವಿತ್ ಆನ್ಸರ್ ಜೊತೆ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ನಾವು 2026ರ SSC GDಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ನ ಫಸ್ಟ್ ಹೇಳಿದ್ದೀನಿ ನಾನು ಮೊದಲ ಕ್ಲಾಸಲ್ಲಿ. ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ ಕಂಪ್ಲೀಟ್ ಮಾಡಿ, ಅದಾದಮೇಲೆ ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡೋಣ. ಅದಾದಮೇಲೆ ಏನು ಮಾಡೋಣ, ಲಾಸ್ಟಲ್ಲಿ ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಮಾಡೋಣ ಅಂತ ಕೂಡ ಹೇಳಿದ್ದೀನಿ. ಇದನ್ನು ನಾವು ಇನ್ನು ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಮೊದಲು ಏನಿದೆ, ಫಸ್ಟ್ ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಟೈಪಿಂದ ಕ್ವಶನ್ಸ್ ಬರ್ಬೋದು, ಎಷ್ಟು ಟೈಪಿಂದ ಕೇಳ್ಬೋದು ಅನ್ನೋದನ್ನ ಕಂಪ್ಲೀಟ್ ಮಾಡಿಕೊಂಡು, ಅದಾದಮೇಲೆ ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 2024 ಮತ್ತು 25 ಈ 2 ಇಯರ್ದು ಕೂಡ ನಾವು ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಅದಾದಮೇಲೆ ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಮಾಡೋಣ. ಈ ಕ್ಲಾಸ್ ಬಂದುಬಿಟ್ಟು ಲಾಭ ಮತ್ತು ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಬೇಸಿಕ್ ಲೆವೆಲ್, ಬೇಸಿಕ್ಕಿಂದ ಯಾವ ಥರ ಕ್ವಶನ್ ಕೇಳ್ಬೋದು ಅನ್ನೋದಾಗಿದೆ. ಇದು ಕೂಡ ಏನಿದೆ, ನಾನು SSC GDಯಲ್ಲಿ ಕೇಳಿರುವಂತಹ ಪ್ರೈವೇಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಿದ್ದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ಸ್ನ ತಂದಿದ್ದೀನಿ. ರೋಹಿತ್ ಒಂದು ಹಳೆಯ ಬ್ಯಾಟನ್ನು 2320ಕ್ಕೆ ಖರೀದಿಸಿ ನಂತರ ಅದರ ರಿಪೇರಿಗೆ 180 ಖರ್ಚು ಮಾಡಿ ನಂತರ 2400ಕ್ಕೆ ಮಾರಾಟ ಮಾಡಿದರೆ ಅಥವಾ ಮಾರಿದರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಇದು ನಿಮಗೆ 2024ರಲ್ಲಿ ಕೇಳಿರುವಂಥ ಕ್ವಶನ್ನು. ಯಾವುದು, SSC GDಯಲ್ಲಿ. ಈ ಕ್ವಶನ್ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋದಾದರೆ, ರೋಹಿತ್ ಮೊದಲು ಒಂದು ಹಳೆ ಬ್ಯಾಟನ್ನು ಎಷ್ಟಕ್ಕೆ ಕೊಳ್ತಾನೆ ಅಥವಾ ಖರೀದಿಸ್ತಾನೆ, 2320 2320ಕ್ಕೆ ಅವನು ಖರೀದಿ ಮಾಡ್ತಾನೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆ ಬ್ಯಾಟ್ ರಿಪೇರಿಗಾಗಿ, ಅಂದರೆ ಆ ಹಳೆ ಬ್ಯಾಟ್ ಆಗಿರೋದ್ರಿಂದ ಅದರ ರಿಪೇರಿಗಾಗಿ 180 ಖರ್ಚು ಮಾಡ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಕೂಡ ಇಲ್ಲಿ ಪ್ಲಸ್ ಆಗುತ್ತೆ. ಎಷ್ಟು, 180. ಟೋಟಲ್ ಎಷ್ಟಾಗುತ್ತೆ, 2320 ಪ್ಲಸ್ 180 ಅಂದರೆ 2500 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ, 2500. ಇದೇನಿದೆ 2500 ಒಟ್ಟು ಬ್ಯಾಟ್ ಎಷ್ಟಿದೆ, ಇವಾಗ ಅವನು 2320ಕ್ಕೆ ತಂದು ಅದರ ರಿಪೇರಿಗಾಗಿ 180 ಖರ್ಚು ಮಾಡಿದಾಗ ಈಗ ಬ್ಯಾಟಿನ ಮೌಲ್ಯ ಅಥವಾ ಎಷ್ಟು ಫೈನಲ್ ಪ್ರೈಸ್ ಎಷ್ಟಕ್ಕೆ ಬಂತು ಬ್ಯಾಟಿಂದು, 2500ಕ್ಕೆ. ಬಟ್ ಅವನು ಅದನ್ನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ ಅಂತ ಹೇಳಿದರೆ 2400ಕ್ಕೆ. ಇಲ್ಲಿ ಅವನಿಗೆ ಎಷ್ಟು ರೂಪಾಯಿ ನಷ್ಟ ಆಗುತ್ತೆ, ರೂಪಾಯಿಗಳಲ್ಲಿ ಎಷ್ಟು ನಷ್ಟ ಆಗುತ್ತೆ ಅವನಿಗೆ, 2500ಕ್ಕೆ ತಂದು 2400ಕ್ಕೆ ಮಾರಿದಾನೆ ಅಂದರೆ 100 ರೂಪಾಯಿ, 100 ರೂಪೀಸ್ ಅವನಿಗೆ ಲಾಸ್ ಆಗುತ್ತೆ. ಅವರು ನಮಗೆ ಅದನ್ನ ಶೇಕಡಾವಾರಲ್ಲಿ ಕೇಳ್ತಿದ್ದಾರೆ. ಶೇಕಡಾವಾರಲ್ಲಿ ಕೇಳ್ತಿದ್ದಾರೆ ಅಂದರೆ ಏನು ಮಾಡಬೇಕು, ಮೇಲೆ ಫಸ್ಟ್ ಏನು ಹೇಳಿದ್ದೀನಿ ನಾನು, ಎಷ್ಟು ರೂಪಾಯಿ ಲಾಸ್ ಆಗಿದೆ ಅಥವಾ ಏನು ವ್ಯಾಲ್ಯೂ ಇದೆ ಅದನ್ನು ಮೇಲಿಡ್ಕೋಬೇಕು. ಎಷ್ಟು ಲಾಸ್ ಆಗಿದೆ ರೂಪಾಯಿಗಳಲ್ಲಿ, 100. ಎಷ್ಟು ರೂಪಾಯಿಗೆ ಲಾಸ್ ಆಗಿರೋದು ಈ 100 ರೂಪಾಯಿ, 2500ಕ್ಕೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡಿ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. 0 ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು 25 1 25 4 100 ಆಗುತ್ತೆ. ಎಷ್ಟು ಪರ್ಸೆಂಟ್ ಬಂತು ನಿಮ್ಗೆ ಆನ್ಸರು, ಆನ್ಸರ್ ಈಸ್ 4% ಲಾಸ್. ಈ ಆಪ್ಷನ್ನು ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 2ನೇ ಕ್ವಶನ್ನು. ಇದು ಕೂಡ ನಿಮಗೆ 2024ರಲ್ಲೇ ಕೇಳಿರುವಂಥ ಕ್ವಶನ್ ಆಗಿದೆ SSC GDಲಿ. ಕ್ವಶನ್ ಏನಿದೆ, ಒಂದು ಹೂಗುಚ್ಚ ಬೆಲೆಯು 2800 ಮತ್ತು ಮಾರಿದ ಬೆಲೆ 3500 ಆಗಿದೆ. ಶೇಕಡಾವಾರು ಲಾಭ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಲಾಭ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿರೋದ್ರಿಂದ ನೀವು ಏನು ಮಾಡಬೇಕು ಅಂದರೆ, ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆನ ಮೈನಸ್ ಮಾಡಬೇಕು. ಮಾರಿದ ಬೆಲೆ ಎಷ್ಟಿದೆ, 3500 ಇದೆ, 3500 ಇದೆ. ನೆಕ್ಸ್ಟ್ ಕೊಂಡ ಬೆಲೆ ಎಷ್ಟಿದೆ, 2800 ಅಂತ ಹೇಳ್ತಿದ್ದಾರೆ. ಎಷ್ಟು ಬರುತ್ತೆ ಡಿಫ್ರೆಂಟ್, ವ್ಯತ್ಯಾಸ ಎಷ್ಟಿದೆ, 3500ರಲ್ಲಿ 2800 ಮೈನಸ್ ಮಾಡಿದಾಗ 700 ರೂಪಾಯಿ ನಿಮಗೆ ಇಲ್ಲಿ ಲಾಭ ಸಿಗುತ್ತೆ. ರೂಪಾಯಿಗಳಲ್ಲಿ ಎಷ್ಟು ಲಾಭ ಆಗಿದೆ, 700 ರೂಪಾಯಿ. ಪರ್ಸೆಂಟೇಜಿಗೆ ಕೇಳ್ತಿರೋದ್ರಿಂದ ಏನು ಮಾಡಬೇಕು, ಎಷ್ಟು ರೂಪಾಯಿಗೆ 700 ರೂಪಾಯಿ ಲಾಭ ಆಗ್ತಿರೋದು, ನಮಗೆ 2800 ರೂಪಾಯಿಗೆ 700 ರೂಪಾಯಿ ಲಾಭ ಆಗ್ತಿರೋದು. ಪರ್ಸೆಂಟೇಜಿಗೆ ಕೇಳ್ತಿದ್ದಾರೆ ಅಂದರೆ, ಶೇಕಡಾವಾರಕ್ಕೆ ಕೇಳ್ತಿದ್ದಾರೆ ಅಂದರೆ ಇಂಟು 100 ಮಾಡಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. ಏನಾಗುತ್ತೆ ಸಿಂಪ್ಲಿಫಿಕೇಷನ್ ಮಾಡಿದಾಗ, 0 ಕ್ಯಾನ್ಸಲ್ ಆಗುತ್ತೆ. 7 1 7 4 28 ಆಗುತ್ತೆ.
ಇನ್ನು ನೆಕ್ಸ್ಟು 4 ಒಂದಲೇ 4 25 100 ಆಗುತ್ತೆ. ಆನ್ಸರ್ ಈಸ್ 25% ಪ್ರಾಫಿಟ್. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇದು ಬೇಸಿಕ್ಕಿಂದ ಯಾವ ಥರ ಕೇಳ್ಬೋದು ಕ್ವಶನ್ ಅನ್ನೋದು. ಇದರಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬಂದರೆ SSC-GDಲಿ ಒಂದು 7 to 10 ಟೈಪ್ಸ್ ಬರುತ್ತೆ ಕ್ವಶನ್ನು. ಯಾವೆಲ್ಲ ರೀತಿ ಕ್ವಶನ್ ಬರ್ಬೋದು ಎಲ್ಲನೂ ಕೂಡ ಕವರ್ ಮಾಡೋಣ ಒಂದು 3 ಇಂದ 4 ಕ್ಲಾಸಲ್ಲಿ. ನಿಮಗೆ ಇನ್ನೂ ವೆರೈಟಿ ಆಫ್ ಕ್ವಶನ್ ಡಿಫ್ರೆಂಟಾಗಿ ಕೇಳ್ತಾನೆ. ಕೊಂಡ ಬೆಲೆ ಕೊಟ್ಟು ಮಾರಿದ ಬೆಲೆ, ಅಥವಾ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟು ಮಾರಿದ ಬೆಲೆ ಕೇಳ್ಬೋದು, ಕೊಂಡ ಬೆಲೆ ಕೇಳ್ಬೋದು. ಅಥವಾ ಒಂದು ವಸ್ತುವನ್ನು ಇಷ್ಟು ಬೆಲೆಗೆ ಮಾರಿದಾಗ ಇಷ್ಟು ಲಾಭ ಆದರೆ ಇಷ್ಟು ಲಾಭ ಬೇಕು ಅಂದರೆ ಯಾವ ಬೆಲೆಗೆ ಮಾರಬೇಕು, ಈ ಥರ ಕ್ವಶನ್ಸ್ ಕೂಡ ಬರುತ್ತೆ. ಅದೆಲ್ಲ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ವಸ್ತುವನ್ನು ಮಾರಿದ ಬೆಲೆ 4400 ಆಗಿದೆ ಮತ್ತು 20% ನಷ್ಟ ಅನುಭವಿಸಿದ್ದರೆ ಆ ವಸ್ತುವಿನ ಕೊಂಡ ಬೆಲೆ ಏನು ಅಂತ ಕೇಳಿದ್ದಾರೆ, ತಿಳಿಸಿ ಅಂತ. ಕೊಂಡ ಬೆಲೆ ಅಂದರೆ ನೈಜ ಬೆಲೆ. ಏನು ಹೇಳ್ತಿದ್ದಾರೆ? ಮಾರಿದ ಬೆಲೆ ಎಷ್ಟಿದೆ? 4400 ಅಂತ ಹೇಳ್ತಿದ್ದಾರೆ. ಅದರಿಂದ ಎಷ್ಟು % ನಷ್ಟ ಉಂಟಾಗಿದೆ? 20% ನಷ್ಟ. 20% ನಷ್ಟ ಅಂದರೆ ಎಷ್ಟಾಗುತ್ತೆ ನಮಗೆ? 80 ಆಗುತ್ತೆ. ಓಕೆ, ಇದು ಗೊತ್ತಿರ್ಬೇಕು ನಿಮಗೆ. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 20% ಲಾಭ ಅಂದರೆ ಎಷ್ಟಾಗುತ್ತೆ, 20% ನಷ್ಟ ಅಂದರೆ ಎಷ್ಟಾಗುತ್ತೆ ಅನ್ನೋದು. 20% ಲಾಭ ಅಂದಾಗ ಎಷ್ಟಾಗುತ್ತೆ? 120 ಆಗುತ್ತೆ. 20% ನಷ್ಟ ಅಂದಾಗ 80 ಆಗುತ್ತೆ. ಲಾಭ ಅಂದಾಗ 120 ಆಗುತ್ತೆ. ಇದು ನಿಮಗೆ ಬೇಸಿಕ್. ಇದೆಲ್ಲ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಓಕೆ, ಈಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? 20% ನಷ್ಟ ಅನುಭವಿಸಿದ್ದು ಯಾವ ಬೆಲೆಗೆ? 4400ಕ್ಕೆ ಮಾರಿದಾಗ. ಇನ್ನು ನೆಕ್ಸ್ಟು ಕೊಂಡ ಬೆಲೆ ಯಾವತ್ತು ಎಷ್ಟಿರುತ್ತೆ? 100 ಇರುತ್ತೆ. ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. ಜೋಡಿ ಇರೋದನ್ನ ಯಾವತ್ತು ಮೇಲೆ ಬರಿಬೇಕು. 100 4400 ಡಿವೈಡೆಡ್ ಬೈ 18. ನೆಕ್ಸ್ಟು 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಈ ಕಡೆ 8 ಒಂದಲೇ 8 5 40. ನೆಕ್ಸ್ಟ್ 8 5 40. 1 0ಗೆ 0. ಉಳಿದಿದ್ದೇನು? 550 × 10 ಉಳಿತು. ಎಷ್ಟಾಗುತ್ತೆ? 510 × 10 ಅಂದರೆ 55 ಒಂದಲೇ 55. 2 0ಗೆ 2 0. ಎಷ್ಟು ಬಂತು ನಿಮಗೆ ಫೈನಲ್ ಆನ್ಸರು? 5500. 5500. ಓಕೆ, ಇಲ್ಲಿ ಕಾಣಿಸಿಲ್ಲ ಅಂದ್ಕೊತಿದ್ದೀನಿ. ಅಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮಗೆ ಕಾಣಿಸಿಲ್ಲ. 5500 ಆಗುತ್ತೆ ನಮ್ಗೆ ಫೈನಲ್ ಆನ್ಸರು. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇಲ್ಲೇನಿದೆ ಕ್ವಶನು? ನೆಕ್ಸ್ಟ್ ಕ್ವಶನು, ಒಂದು ಜೋಡಿ ಶೂಗಳನ್ನು 25% ರಿಯಾಯಿತಿ ನೀಡಿ 960ಕ್ಕೆ ಮಾರಾಟ ಮಾಡಿದರೆ ನಮೂದಿತ ಬೆಲೆ ಕೇಳಿದ್ದಾರೆ. ನಮೂದಿತ ಬೆಲೆ ತಿಳಿಸಿ ಅಂತ. ಏನು ಹೇಳ್ತಿದ್ದಾರೆ? 25% ರಿಯಾಯಿತಿ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. 25% ರಿಯಾಯಿತಿ ಅಂದರೆ ಎಷ್ಟಾಗುತ್ತೆ ನಮಗೆ? 75%. 75% ಅಂದರೆ ಎಷ್ಟಕ್ಕೆ ಮಾರಿದ್ದಾರೆ? 960. ನೆಕ್ಸ್ಟು ನಮೂದಿತ ಬೆಲೆ ಕೇಳ್ತಿದ್ದಾರೆ. ನಮೂದಿತ ಬೆಲೆ ಎಷ್ಟಿರುತ್ತೆ? ಯಾವತ್ತು 100 ಇರುತ್ತೆ. ನೆಕ್ಸ್ಟು ಆ್ಯಸ್ ಇಟ್ ಈಸ್ ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. ಜೋಡಿ ಇರೋದನ್ನ ಮೇಲೆ ಬರೆಯೋಣ. 100 × 960 ಡಿವೈಡೆಡ್ ಬೈ 75. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 25 4 100 ಆಗುತ್ತೆ. 25 3 75 ಆಗುತ್ತೆ. ನೆಕ್ಸ್ಟು 3 1 3 3 9 ಆಗುತ್ತೆ. 3 2 6. 1 0ಗೆ 0. ಇನ್ನು ಉಳಿದಿದ್ದೇನು? 320 × 4. 320 × 4 ಮಾಡಿದರೆ ನಿಮ್ಗೆ ಏನು ಬರುತ್ತೆ ಆನ್ಸರು? 1280. ಓಕೆ, 1280. 1280 ಈ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇಲ್ಲೇನಿದೆ ಕ್ವಶನು? ಒಂದು ಬಾಟಲನ್ನು 408ಕ್ಕೆ ಮಾರುವುದರಿಂದ 32% ನಷ್ಟ ಉಂಟಾದರೆ ಕೊಂಡ ಬೆಲೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 32% ನಷ್ಟ ಅಂತ ಹೇಳ್ತಿದ್ದಾರೆ. 32% ನಷ್ಟ ಅಂದರೆ ಎಷ್ಟಾಗುತ್ತೆ? 68 ಆಗುತ್ತೆ. 68%. 68% ಅಂದರೆ ಎಷ್ಟು ಹೇಳ್ತಿದ್ದಾರೆ? 408 ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ನಮಗೆ ಕೊಂಡ ಬೆಲೆ ಎಷ್ಟಿರುತ್ತೆ? ಯಾವತ್ತು 100 ಇರುತ್ತೆ. ಈಗ ನಮಗೇನು ಬೇಕು? ಕೊಂಡ ಬೆಲೆ ಬೇಕು. ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. 100 × 408 ಡಿವೈಡೆಡ್ ಬೈ 68. ಏನಾಗುತ್ತೆ? ಸಿಂಪ್ಲಿಫಿಕೇಷನ್ ಮಾಡಿದಾಗ ಡೈರೆಕ್ಟಾಗಿ ಹೋಗುತ್ತೆ. ಯಾವುದರಲ್ಲಿ? 68ರಿಂದ ಹೋಗುತ್ತೆ 408. ಎಷ್ಟರಲ್ಲಿ ಹೋಗುತ್ತೆ? 68 1 68 6 408 ಆಗುತ್ತೆ. ಇನ್ನು ಉಳಿದಿದ್ದೇನು? 6 × 100. 6 × 100 ಮಾಡಿದರೆ ಏನು ಬರುತ್ತೆ ನಿಮಗೆ? 6 × 100.
6 ಇಂಟು 100 ಮಾಡಿದರೆ 600. ಆನ್ಸರ್ ಈಸ್ 600. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. 600. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ವಸ್ತುವನ್ನು ಮಾರಿದ ಬೆಲೆಯು ರು 1690 ಆಗಿದೆ, 35% ರಿಯಾಯಿತಿಯನ್ನು ನೀಡಿದರೆ ಅದರ ಅಸಲು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಷ್ಟಾಗುತ್ತೆ? 35% ರಿಯಾಯಿತಿ ಅಂದರೆ 65 ಆಗುತ್ತೆ. ಎಷ್ಟು? 65. 65 ಅಂದರೆ ಎಷ್ಟು ಹೇಳ್ತಿದ್ದಾರೆ? 1690 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಸಲು ಬೆಲೆ ಎಷ್ಟಿರುತ್ತೆ? ಅವತ್ತು ನಮೂದಿತ ಅಥವಾ ಅಸಲು ಬೆಲೆ ಕೊಂಡ ಬೆಲೆ 100 ಇರುತ್ತೆ. ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. 100 ಇಂಟು 1690 ಡಿವೈಡೆಡ್ ಬೈ 65 ಡಿವೈಡೆಡ್ ಬೈ 65 ಎಷ್ಟಾಗುತ್ತೆ? ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದು ಕೂಡ ಡೈರೆಕ್ಟಾಗಿ ಹೋಗುತ್ತೆ, ಅಂದರೆ ಕಡ್ತಾ ಹೊಡೆಯೋಕ್ಕೆ ಬರುತ್ತೆ. ಯಾವುದ್ಯಾವುದು? 65 ಒಂದಲೇ 65, 26ಲೇ ನಮಗೆ 1690 ಆಗುತ್ತೆ. ಎಷ್ಟಲೇ? 65 ಒಂದಲೇ 65, 26ಲೇ 26 ಇಂಟು 100 ಅಂದರೆ ಎಷ್ಟಾಗುತ್ತೆ ನಮಗೆ? 2600. ಆನ್ಸರ್ ಈಸ್ 2600. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಕ್ಲಾಸ್ ಏನಾದರೂ ಸ್ಪೀಡ್ ಅನ್ನಿಸ್ತು ಅಂದರೆ ನಿಮಗೆ ಸೆಟ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಹಿಡ್ಕೊಂಡು ನೋಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಮೊಬೈಲ್ ಬೆಲೆಯನ್ನು 15% ಹೆಚ್ಚಿಸುವುದರಿಂದ 11,500 ಆಗಿದೆ, ಅದರ ನೈಜ ಬೆಲೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲೇನು ಹೇಳ್ತಿದ್ದಾರೆ? ಒಂದು ಮೊಬೈಲ್ನ ಬೆಲೆ 15% ಹೆಚ್ಚಿಸುವುದರಿಂದ ಅಂತ ಹೇಳ್ತಿದ್ದಾರೆ. ಇನ್ಕ್ರೀಸ್ ಮಾಡಿರುವುದರಿಂದ, ಇನ್ಕ್ರೀಸ್ ಎಷ್ಟು ಮಾಡಿದ್ದಾರೆ? 15%, 15% ಅಂತ ಹೇಳ್ತಿದ್ದಾರೆ. 15% ಅಂದರೆ ಎಷ್ಟಾಗುತ್ತೆ? 115 ಆಗುತ್ತೆ. 115 ಅಂದರೆ ಎಷ್ಟು ಹೇಳ್ತಿದ್ದಾರೆ ಇಲ್ಲಿ? 11,500 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮಗೆ ನೈಜ ಬೆಲೆ ಎಷ್ಟಿರುತ್ತೆ? ಯಾವತ್ತು 100 ಇರುತ್ತೆ. ಓಕೆ, ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. 100 ಇಂಟು 11,500 11,500 ಡಿವೈಡೆಡ್ ಬೈ 115 ಏನಾಗುತ್ತೆ? ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇಲ್ಲೂ ಕೂಡ ಡೈರೆಕ್ಟಾಗಿ ಕಟ್ತಾ ಹೋಗುತ್ತೆ. ಯಾವ್ಯಾವುದು? ಈ 115 ಮತ್ತು 11,500 ಎಷ್ಟರಲ್ಲಿ ಹೋಗುತ್ತೆ? 115 ಒಂದಲೇ 115 100ಲೇ ಇಲ್ಲಿ 11,500 ಆಗುತ್ತೆ. ಇಲ್ಲಿ ನಮಗೆ ಫೈನಲಾಗಿ ಉಳಿದಿದ್ದೇನು? 100 ಇಂಟು 100 ಇಂಟು 100 ಮಾಡಿದರೆ ನಮ್ಗೆ ಏನು ಬರುತ್ತೆ? 1 ಒಂದಲೇ 1 ಬರುತ್ತೆ. ಇನ್ನು ಉಳಿದಿದ್ದು 4 0ಗೆ 4 0 ಇಡಿ. ಏನಾಗುತ್ತೆ ನಮ್ಗೆ ಆನ್ಸರು? 10,000, 10,000. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಮೂವ್ ಆಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಕೊಂಡ ಬೆಲೆ 650 ಮತ್ತು ಮಾರಿದ ಬೆಲೆ 585 ಆಗಿದ್ದೆ, ಶೇಕಡಾವಾರು ನಷ್ಟ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಂಡ ಬೆಲೆ ಎಷ್ಟಿದೆ? 650, ಮಾರಿದ ಬೆಲೆ ಎಷ್ಟಿದೆ? 585. ಎಷ್ಟು ಬರುತ್ತೆ ಡಿಫ್ರೆಂಟ್ ವ್ಯತ್ಯಾಸ? 65 ಬರುತ್ತೆ. ರೂಪಾಯಿಗಳಲ್ಲಿ ಎಷ್ಟಿದೆ? 65 ಡಿಫ್ರೆಂಟ್ ಅಥವಾ ವ್ಯತ್ಯಾಸ ಬಂದಿದೆ, ನಷ್ಟ ಆಗಿದೆ ರೂಪಾಯಿಗಳಲ್ಲಿ 65. ಎಷ್ಟು ರೂಪಾಯಿಗೆ 65 ರೂಪಾಯಿ ನಷ್ಟ ಆಗಿದೆ? 650 ರೂಪಾಯಿಗೆ. ಪರ್ಸೆಂಟೇಜ್ ಶೇಕಡಾವಾರು ಕೇಳಿರೋದ್ರಿಂದ ಏನು ಮಾಡಬೇಕು? ಇಂಟು 100 ಮಾಡಬೇಕು. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 65 ಒಂದಲೇ 65 10ಲೇ ನಿಮಗೆ 650 ಆಗುತ್ತೆ. 10 ಒಂದಲೇ 10 10ಲೇ 100 ಆಗುತ್ತೆ. ಆನ್ಸರ್ ಈಸ್ 10%. ಓಕೆ, ಇದೆಲ್ಲ ಕೂಡ ನಿಮಗೆ SSC GDಲಿ ಕೇಳಿರುವಂಥ ಕ್ವಶನ್ ಆಗಿದೆ. 2024ರಲ್ಲಿ 25ರಲ್ಲಿ ಯಾರು ಎಕ್ಸಾಮ್ ಬರೆದಿದ್ದೀರಾ ನಿಮಗೆ ಗೊತ್ತಾಗುತ್ತೆ. ನಾನು ತರೋ ಕ್ಲಾಸಸ್ಸಲ್ಲಿ ಒಂದೊಂದು ಕ್ವಶನ್ ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದ್ದಿದ್ದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಮೋಹನ್ ಹಳೆಯ ಬೈಕನ್ನು 4,000ಕ್ಕೆ ಖರೀದಿಸಿ ಅದರ ರಿಪೇರಿಗೆ 500 ಖರ್ಚು ಮಾಡಿ ನಂತರ 5,000ಕ್ಕೆ ಮಾರಿದರೆ ಶೇಕಡಾವಾರು ಲಾಭ ತಿಳಿಸಿ ಅಂತ ಕೇಳಿದ್ದಾರೆ. ಈ ಕ್ವಶನ್ ಏನಿದೆ ಸೇಮ್ ಟು ಸೇಮ್. ಯಾವ ಕ್ವಶನ್ನು? ಫಸ್ಟ್ ಕ್ವಶನ್, ಒಂದನೇ ಕ್ವಶನ್ ಏನು ಬಿಡಿಸಿದ್ವಿ ಅದೇ ಕ್ವಶನ್ನು, ಜಸ್ಟ್ ಇಲ್ಲಿ ಡಾಟಾ ಚೇಂಜ್ ಆಗಿದೆ. ಅಂದರೆ ಇಲ್ಲಿ ಮ್ಯಾಥ್ಸ್ ಗಣಿತ ಅಂದರೆ ಅದೇ ಥರ ಈಕ್ವೇಷನ್ ಎಲ್ಲನೂ ಕೂಡ ಸೇಮ್ ಇರುತ್ತೆ. ಅಲ್ಲಿ ರೋಹಿತ್ ಅಂತ ಕೊಟ್ಟಿದ್ದರು, ಇಲ್ಲಿ ಮೋಹನ್ ಕೊಟ್ಟಿದ್ದಾರೆ. ಅಲ್ಲಿ ಅವನು ಬ್ಯಾಟನ್ನು ಖರೀದಿಸಿದ ಅಂತ ಹೇಳಿದರು, ಇಲ್ಲಿ ಏನು ಹೇಳಿದ್ದಾರೆ? ಬೈಕನ್ನು ಖರೀದಿಸಿದ ಅಂತ ಹೇಳಿದ್ದಾರೆ. ಅಲ್ಲಿ ಅವನು 2,300ಕ್ಕೇನೋ ಖರೀದಿಸಿದ್ದ, ಇಲ್ಲಿ 4,000ಕ್ಕೆ ಖರೀದಿಸಿದ್ದಾನೆ. ಅವನು ಅಲ್ಲಿ ರಿಪೇರಿಗೆ ಎಷ್ಟನ್ನು ಖರ್ಚು ಮಾಡಿದ್ದ? 180 ರೂಪಾಯಿ ಖರ್ಚು ಮಾಡಿದ್ದ.
ಇಲ್ಲಿ ಮೋಹನ್ ಎಷ್ಟು ಖರ್ಚು ಮಾಡಿದ್ದಾನೆ, 500 ರೂಪಾಯಿ ಖರ್ಚು ಮಾಡಿದ್ದಾನೆ. ನೆಕ್ಸ್ಟು ಅವನು ಕೂಡ ರಿಪೇರಿ ಮಾಡಿ ಎಷ್ಟೋ ಒಂದು ಮೌಲ್ಯಕ್ಕೆ ಮಾರಿದ, ಇವನು ಕೂಡ ರಿಪೇರಿ ಮಾಡಿ ಒಂದು ಮೌಲ್ಯಕ್ಕೆ ಮಾರಿದ. ಅದಾದ ನಂತರ ಇಲ್ಲಿ ಶೇಕಡಾವಾರು ಲಾಭ ಎಷ್ಟು ನಷ್ಟ ಎಷ್ಟು ಅನ್ನೋದನ್ನ ನೀವು ಈ ಕ್ವಶನ್ನ ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಹೋಮ್ವರ್ಕ್ ನಂಬರ್ 1 ಇದು. ಓಕೆ, ಸಾಲ್ವ್ ಮಾಡಿ ಹಾಕ್ತೀರಾ. ಯಾರು ಸಾಲ್ವ್ ಮಾಡಿ ಹಾಕ್ತೀರಾ ಅಂದರೆ ನಾವು ಕಂಪಲ್ಸರಿ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು. ನೆಕ್ಸ್ಟು ಫಿಸಿಕಲ್ ಲೀಸ್ಟಲ್ಲಿ ಮತ್ತು ಫೈನಲ್ ಮೆರಿಟ್ ಲೀಸ್ಟಲ್ಲಿ ನಮ್ಮ ನೇಮ್ ಯಾರು ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಕೊಟ್ಟಿರೋ ಹೋಮ್ವರ್ಕ್ನ ಕಂಪಲ್ಸರಿ ಮಾಡಿ ಹಾಕ್ತೀರಾ. ಓಕೆ, ಇದನ್ನು ಹೇಳಿದ್ದೀನಿ ನಾನು. ಫಸ್ಟ್ ಕ್ವಶನ್, ಮೊದಲನೇ ಕ್ವಶನ್ ಏನು ಬಿಡಿಸಿದ್ದೀನಿ, ರೋಹಿತ್ ಹಳೆಯ ಬ್ಯಾಟನ್ನು, ಅದೇ ಕ್ವಶನ್ ಇದು, ಏನು ಚೇಂಜಸ್ ಇಲ್ಲ ಇದರಲ್ಲಿ. ಈ ಕ್ವಶನ್ನ ನೀವು ಬಿಡಿಸಿ ನನಗೆ ಆನ್ಸರ್ನ ಕಾಮೆಂಟ್ ಮಾಡಿ. ಇನ್ನು ಯಾರಿಗೆಲ್ಲ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡಿ ಹೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಇನ್ನು ನೆಕ್ಸ್ಟು ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೀವು ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಫ್ರೀ ಮೆಟೀರಿಯಲ್ ಸಿಗುತ್ತೆ ಸ್ಟಡಿಗೆ. ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಾದಮೇಲೆ ಸ್ಟಡಿಗೆ ಪ್ರಾಕ್ಟೀಸ್ಗಂತ ಪೇಪರ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಾದಮೇಲೆ ಎಕ್ಸಾಮ್ದು ಎನಿ ಅಪ್ಡೇಟ್ ಕೂಡ ಅಲ್ಲಿ ಕೊಡ್ತಾ ಇರ್ತೀವಿ ನಾವು. ಈಗ ನೆಕ್ಸ್ಟ್ ಮೊನ್ನೆ ಅಗ್ನಿವೀರ್ ಎಕ್ಸಾಮ್ ಯಾರೆಲ್ಲ ಬರೆದಿದ್ದಾರೆ ಅವರಿಗೆ ಹೆವಿ ಹೆಲ್ಪ್ ಆಗಿದೆ ನಾವು ಕೊಡೋ ಪ್ರಾಕ್ಟೀಸ್ ಶೀಟಿಂದ. ಪ್ರತಿಯೊಬ್ಬರು ಫೀಡ್ಬ್ಯಾಕ್ ಮಾಡಿದ್ದಾರೆ. ಓಕೆ, ಈಗ SSC GD 2026 ಯಾರೆಲ್ಲ ಎಕ್ಸಾಮ್ ಬರೀಬೇಕು, ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ನೀವು ಈಗಲೇ ಸ್ಟಡಿ ಸ್ಟಾರ್ಟ್ ಮಾಡಿ. ನಾನು ಹೇಳ್ತಿದ್ದೀನಿ, ನಿಮಗೆ ಟೈಮ್ ಸಿಗಲ್ಲ. ನೋಟಿಫಿಕೇಷನ್ ಆದಮೇಲೆ ನಿಮ್ಗೆ ಜಸ್ಟ್ 2 ಮಂತ್ಸ್ ಅಥವಾ 1.5 ಮಂತ್ ಅಷ್ಟೇ ಟೈಮ್ ಸಿಗೋದು. ಏನಿದೆ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಇದೇ ನಿಮ್ಗೆ ಸಿಗೋ ಟೈಮು. ಹಾಗಾಗಿ ನೀವು ಏನಿದೆ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಸಿಗೋ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಜಾಸ್ತಿ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ವಿತ್ ಮೌಸ್ ಜೊತೆ, ನಿಮ್ಮ ಕಡೆ ಲ್ಯಾಪ್ಟಾಪ್ ಇತ್ತು ಅಂದರೆ ವೈರ್ಲೆಸ್ ಮೌಸ್ ಜೊತೆ ನೀವು ಎಕ್ಸಾಮ್ಸ್ ಟೆಸ್ಟ್ ಸೀರೀಸ್ ಮೋಕ್ ಟೆಸ್ಟ್ನ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾಕಂದರೆ SSCಲಿ ಎವ್ರಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಟೈಮೇ ಸಿಗಲ್ಲ ನಿಮಗೆ, ನೀವು ಕ್ವಶನ್ನೇ ಸೀನ್ ಮಾಡಲ್ಲ, ಆಲ್ರೆಡಿ ಸಿಸ್ಟಮ್ ಆಫ್ ಆಗಿರುತ್ತೆ. ನೀವು ಒಂದು ಜಸ್ಟ್ 40 ಕ್ವಶನ್ನ ಸರಿ ಅಥವಾ ಕರೆಕ್ಟ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಕ್ಲಾಸಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.